ಇವರೆಲ್ಲ 8ನೇ ಕ್ಲಾಸಲ್ಲಿ ಇದ್ದಾಗಲೇ SLC ಪೋರ್ಷನ್ ಮುಗಿದಿದೆ. 7th ಮುಗಿಸ್ಕೊಂಡಿದ್ದಾರೆ. ಇದು ವರ್ಲ್ಡ್ ರೆಕಾರ್ಡ್ ಆದಂತಹ SSLC ಪೋರ್ಷನ್ ಇರುವಂತಹ ಒಂದು ಇಂಡಿಯಾ ಮ್ಯಾಪ್ ನೀವು ನೋಡ್ತಿರೋದು. ವರ್ಲ್ಡ್ ರೆಕಾರ್ಡ್ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಕಾವ್ಯ. 10 ವರ್ಲ್ಡ್ ರೆಕಾರ್ಡ್ ಆಯ್ತು ಅವರಿಗೆ. 10 ವರ್ಲ್ಡ್ ರೆಕಾರ್ಡ್ ಇನ್ನೂ ಕ್ರಿಯೇಟ್ ಸುದ್ದಿ ಮಾಡಿಲ್ಲ ನಾವು. ಕೆಲವೊಮ್ಮೆ ಸುದ್ದಿ ಮಾಡೋದು ಕೂಡ ಅಲ್ಲ, ಕೆಲವೊಮ್ಮೆ ಅದು ಅಗತ್ಯ ಅಂತಿದ್ರು, ಕೆಲವೊಂದು ಕಾರಣಕ್ಕೆ ಬೇಡ ಅಂತ ಮಾಡಿ. ಮುಂದೆ ಕಲಿಯೋದಕ್ಕೆ ಅಡ್ಡಿ ಆತಂಕ ಎದುರಾಗಬಾರ್ದು. ಬೇರೆಯವರಿಗೆಲ್ಲ ಪ್ರೇರಣೆಗೆ ಅಗತ್ಯ ಇದೆ. ಕರೆಕ್ಟ್. ಕ್ವಾಡ್ ಲ್ಯಾಂಗ್ವೇಜ್ ಅಲ್ಲಿ ಭಗವದ್ಗೀತೆ, ಇದು ಕೂಡ ವಿಶ್ವ ದಾಖಲೆಯಾದದ್ದು ನಾವು ಕಾಣ್ತಾ ಇರೋದು. ನೋಡಿ, ಇದು ವಿಶ್ವ ದಾಖಲೆ ಆಗಿರೋದು. ಭಗವದ್ಗೀತೆಯನ್ನು 84,624 ಚಿತ್ರ ಮಾಡಿ ಕಂಪ್ಲೀಟ್ ಮಾಡಿದೆ. ಈ ಚಿತ್ರ ಇದೆ ಅಲ್ಲ, ಈ ಚಿತ್ರದ ಹಾಗೆ ಇದರ ಹಾಗೆ ಅದು ಕೂಡ ಚಿತ್ರ. ಇದು ಇಂಡಿಯಾ ಮ್ಯಾಪ್. ಇದರಲ್ಲಿ SLC ಪೋರ್ಷನ್ ಕಂಪ್ಲೀಟ್ ಇದೆ, ಎಲ್ಲ ಲೆಸನು ಇದೆ ಅಲ್ಲ. ಇದು ಸ್ವಲ್ಪ ಅಲ್ಲಿ ಬಾಕಿಯಾದ ಜಾಗ ಓಕೆ ಭರ್ತಿ ಮಾಡೋದನ್ನು, ಇಲ್ಲಾಂದರೆ ಹೇಳ್ತಾ ಇರ್ತೇವೆ ಅದನ್ನು. ಇದರಲ್ಲಿ SSLC ಲೆಸನ್ ಕಂಪ್ಲೀಟ್ ಎಲ್ಲವೂ ಕೂಡ ಇದೆಯಂತೆ. ಎಲ್ಲ ಟೆಕ್ಸ್ಟ್ ಬುಕ್, ಅನ್ಸುತ್ತೆ ಅಲ್ಲ, 10 ಟೆಕ್ಸ್ಟ್ ಬುಕ್ಕಿನ ಕಂಪ್ಲೀಟ್ ನೋಟ್ಸ್ ಅದರಲ್ಲಿ ಇದೆ. ಯಾವ ಏರಿಯಾದಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಯಾವ ಏರಿಯಾದಲ್ಲಿ ಯಾವ ಲೆಸನ್? ಇಲ್ಲಿ ಕನ್ನಡ ಉಂಟು, ಇಲ್ಲಿ ಇಂಗ್ಲೀಷ್ ಉಂಟು, ಇಲ್ಲಿ ಹಿಂದಿ, ಇಲ್ಲಿ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್. ಬಹುಶಃ ಚಿಕ್ಕ ಗಾತ್ರದ ಇದೆ ಅಂತ ಕಾಣ್ತದಲ್ಲ, ಇದುವರೆಗೆ ಆದಿ ಮಾಡಿದ್ದಕ್ಕಿಂತಲೂ ಇನ್ನೂ ಚಿಕ್ಕದು. ಅವಳದಲ್ಲಿ ಕರ್ನಾಟಕ ಮ್ಯಾಥ್ಸ್ ಕೆಲವೊಂದು ಫಾರ್ಮುಲಾ ಕೆಲವೊಂದು ಮಾಡಿದ್ದಾನೆ. ತಗೊಂಡ್ ಬಾ. ಸೋಷಿಯಲ್ ಉಂಟು, ಕನ್ನಡ, ಹಿಂದಿ ಉಂಟು. ಇದು ರೆಕಾರ್ಡ್ ಆಗಿದೆ. ಇದು ವರ್ಲ್ಡ್ ರೆಕಾರ್ಡ್ ಇನ್ ಇಂಡಿಯಾ. ಇದು ವರ್ಲ್ಡ್ ರೆಕಾರ್ಡ್ ಆದಂತಹ SSLC ಪೋರ್ಷನ್ ಇರುವಂತಹ ಒಂದು ಇಂಡಿಯಾ ಮ್ಯಾಪ್ ನೀವು ನೋಡ್ತಿರೋದು. ವರ್ಲ್ಡ್ ರೆಕಾರ್ಡ್ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಕಾವ್ಯ. 10 ವರ್ಲ್ಡ್ ರೆಕಾರ್ಡ್ ಆಯ್ತು ಅವರಿಗೆ. 10 ವರ್ಲ್ಡ್ ರೆಕಾರ್ಡ್ ಇನ್ನೂ ಕ್ರಿಯೇಟ್ ಸುದ್ದಿ ಮಾಡಿಲ್ಲ ನಾವು. ಕೆಲವೊಮ್ಮೆ ಸುದ್ದಿ ಮಾಡೋದು ಕೂಡ ಅಲ್ಲ, ಕೆಲವೊಮ್ಮೆ ಅದು ಅಗತ್ಯ ಅಂತಿದ್ರು, ಕೆಲವೊಂದು ಕಾರಣಕ್ಕೆ ಬೇಡ ಅಂತ ಮಾಡಿ. ಮುಂದೆ ಕಲಿಯೋದಕ್ಕೆ ಅಡ್ಡಿ ಆತಂಕ ಎದುರಾಗಬಾರ್ದು. ಬೇರೆಯವರಿಗೆಲ್ಲ ಪ್ರೇರಣೆಗೆ ಅಗತ್ಯ ಇದೆ. ಕರೆಕ್ಟ್. ವಿಶೇಷ ಅಂದರೆ ಅದು ಆ ನೋಟ್ಸ್ ಯಾವ ಕಾಲಕ್ಕೂ ಮರೀಲಿಕ್ಕಿಲ್ಲ. ಅದು ವಿಶೇಷ. ಓಕೆ, ಅದು ತಗೊಂಡು ಪ್ರಸನ್ನ. ನೋಡಿ, ಇದು ವಿಶ್ವ ದಾಖಲೆ ಆಗಿರೋದು. ಭಗವದ್ಗೀತೆಯನ್ನು 84,624 ಚಿತ್ರ ಮಾಡಿ ಕಂಪ್ಲೀಟ್ ಮಾಡಿದೆ. ಈ ಚಿತ್ರ ಇದೆ ಅಲ್ಲ, ಈ ಚಿತ್ರದ ಹಾಗೆ ಇದರ ಹಾಗೆ ಅದು ಕೂಡ ಚಿತ್ರ. ಚಿತ್ರದ ಭಾಷೆಯಲ್ಲಿ ಭಗವದ್ಗೀತೆ ಪೂರ್ತಿ. ಇಲ್ಲಿ ನೀವು ಕಾಣ್ತಾ ಇರೋದು ಚಿತ್ರದ ಭಾಷೆಯಲ್ಲಿ ಭಗವದ್ಗೀತೆ. ರೆಕಾರ್ಡ್ ಮಾಡಿದವರು ನಮ್ಮ ಜೊತೆನೇ ಇದ್ದಾರೆ. ಇವರು 10 ವಿಶ್ವ ದಾಖಲೆ ಆಯಿತು, ಸುದ್ದಿ ಮಾಡಿಲ್ಲ. ಶಿವಮೊಗ್ಗದವರು, ಅವರು ಸುಳ್ಯದವರು, ಕಾವ್ಯ. ಓಕೆ, ತನ್ನಿ ಜನನ್ ಗೀತೆಯನ್ನು ಮಾಡಿರೋದು. ಕ್ವಾಡ್ ಲ್ಯಾಂಗ್ವೇಜ್ ಅಲ್ಲಿ ಭಗವದ್ಗೀತೆ, ಇದು ಕೂಡ ವಿಶ್ವ ದಾಖಲೆಯಾದದ್ದು ನಾವು ಕಾಣ್ತಾ ಇರೋದು. ಅದು ನಂಬರಲ್ಲಿ ಭಗವದ್ಗೀತೆ. ಈಗ ನಿಮ್ಮ ಹೆಸರನ್ನು ಸಂಖ್ಯೆಯಲ್ಲಿ ಹೇಳಿದ್ರಲ್ಲ, ಹಾಗೆ ಇಲ್ಲಿದೆ. ಹೀಗೆ ಬರೆದ ಇದು ನಯನ ಶೆಟ್ಟಿ ಅಂತ. ಅದರ ಪ್ರಕಾರ ಅವರು ಭಗವದ್ಗೀತೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ 84,000 ಸಂಖ್ಯೆ ಇದೆ. 84,620 ವಿಶ್ವ ದಾಖಲೆ ಆಗಿರೋದು. ಕರ್ನಾಟಕದ ಮ್ಯಾಪ್ ಮಾಡಿ ಈಗ ಇಡೀ ಕರ್ನಾಟಕದ ಎಲ್ಲ ತಾಲೂಕಿದೆ, 211 ತಾಲೂಕಲ್ಲೂ ಇದೆ. ಅವಳಿಗೆ ಗೊತ್ತಿರೋದು ಯಾವ ತಾಲೂಕಲ್ಲಿದೆ ನನ್ನ ಪ್ರಶ್ನೋತ್ತರಗಳು ಅಂತ, ಅವರ ಪಾಠದ ಪ್ರಶ್ನೆ. ಇದು ಈಗ ಅವಳು ರೆಡಿ ಮಾಡ್ತಾ ಇರೋದು SLC ಪೋರ್ಷನನ್ನು. ಈಗ 9th ಅವರು. ಇವರೆಲ್ಲ 8ನೇ ಕ್ಲಾಸಲ್ಲಿ ಇದ್ದಾಗಲೇ SLC ಪೋರ್ಷನ್ ಮುಗಿದಿದೆ. 7th ಮುಗಿಸ್ಕೊಂಡಿದ್ದಾರೆ. ವಿಶೇಷ ಅಂದರೆ ಅದು ಆ ನೋಟ್ಸ್ ಯಾವ ಕಾಲಕ್ಕೂ ಮರೀಲಿಕ್ಕಿಲ್ಲ. ಅದು ವಿಶೇಷ. ಓಕೆ, ಅದು ತಗೊಂಡು ಪ್ರಸನ್ನ. ನೋಡಿ, ಇದು ವಿಶ್ವ ದಾಖಲೆ ಆಗಿರೋದು. ಭಗವದ್ಗೀತೆಯನ್ನು 84,624 ಚಿತ್ರ ಮಾಡಿ ಕಂಪ್ಲೀಟ್ ಮಾಡಿದೆ. ಈ ಚಿತ್ರ ಇದೆ ಅಲ್ಲ, ಈ ಚಿತ್ರದ ಹಾಗೆ ಇದರ ಹಾಗೆ ಅದು ಕೂಡ ಚಿತ್ರ. ಚಿತ್ರದ ಭಾಷೆಯಲ್ಲಿ ಭಗವದ್ಗೀತೆ ಪೂರ್ತಿ. ಇಲ್ಲಿ ನೀವು ಕಾಣ್ತಾ ಇರೋದು ಚಿತ್ರದ ಭಾಷೆಯಲ್ಲಿ ಭಗವದ್ಗೀತೆ. ರೆಕಾರ್ಡ್ ಮಾಡಿದವರು ನಮ್ಮ ಜೊತೆನೇ ಇದ್ದಾರೆ. ಇವರು 10 ವಿಶ್ವ ದಾಖಲೆ ಆಯಿತು,
ಸುದ್ದಿ ಮಾಡಿಲ್ಲ. ಶಿವಮೊಗ್ಗದವರು, ಅವರು ಸುಳ್ಯದವರು ಕಾವ್ಯ. ಓಕೆ, ತನ್ನಿ ಜನನ್ ಗೀತೆಯನ್ನು ಮಾಡಿರೋದು. ಕ್ವಾಡ್ ಲ್ಯಾಂಗ್ವೇಜಲ್ಲಿ ಭಗವದ್ಗೀತೆ, ಇದು ಕೂಡ ವಿಶ್ವ ದಾಖಲೆಯಾದದ್ದು ನಾವು ಕಾಣ್ತಾ ಇರೋದು. ಅದು ನಂಬರಲ್ಲಿ ಭಗವದ್ಗೀತೆ. ಈಗ ನಿಮ್ಮ ಹೆಸರನ್ನು ಸಂಖ್ಯೆಯಲ್ಲಿ ಹೇಳಿದ್ರಲ್ಲ ಹಾಗೆ ಇಲ್ಲಿದೆ. 2,51,141. ಹೀಗೆ ಬರೆದ ಇದು ನಯನ ಶೆಟ್ಟಿ ಅಂತ. ಅದರ ಪ್ರಕಾರ ಅವರು ಭಗವದ್ಗೀತೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ 84,000 ಸಂಖ್ಯೆ ಇದೆ. Oh my God, ಇದು ಕೂಡ ವಿಶ್ವ ದಾಖಲೆ ಆಗಿರೋದು. ಕರ್ನಾಟಕದ ಮ್ಯಾಪ್ ಮಾಡಿ, ಈಗ ಇಡೀ ಕರ್ನಾಟಕದ ಎಲ್ಲ ತಾಲೂಕಿದೆ, 201 ತಾಲೂಕಲ್ಲೂ ಇದೆ. ಅವಳಿಗೆ ಗೊತ್ತಿರೋದು ಯಾವ ತಾಲೂಕಲ್ಲಿದೆ ನನ್ನ ಪ್ರಶ್ನೋತ್ತರಗಳು ಅಂತ, ಅವರ ಪಾಠದ ಪ್ರಶ್ನೆ. ಇದು ಈಗ ಅವಳು ರೆಡಿ ಮಾಡ್ತಾ ಇರೋದು SLC ಪೋರ್ಷನನ್ನು. ಈಗ 9th ಅವರು, ಇವರೆಲ್ಲ 8ನೇ ಕ್ಲಾಸಲ್ಲಿ ಇದ್ದಾಗಲೇ SLC ಪೋರ್ಷನ್ ಮುಗಿದಿದೆ. 7th ಮುಗಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಹೊಸ ಭಾಷೆ ನಾವು ಆ್ಯಡ್ ಮಾಡಿದ್ದು, ಏನು ಹೆಸರು ಅದಕ್ಕೆ? ಕ್ವಾಡ್ ಲ್ಯಾಂಗ್ವೇಜ್ ಅಂತ. ಅದು ಒಬ್ಬರು ಮೇಡಮ್ ಬಂದಿದ್ದರು, ಅವರು ಅವರು ಚಿಕ್ಕದಿದ್ದಾಗ ಮಾಡ್ತಾಯಿದ್ರಂತ ಆ ಭಾಷೆಯನ್ನು. ಆದರೆ ಅದನ್ನು ನಾವು ಬದಲಾಯಿಸ್ಕೊಂಡೆವು, ನಮಗೆ ಬೇಕಾದ ಹಾಗೆ ಅದನ್ನು ಚೇಂಜ್ ಮಾಡಿಕೊಂಡೆವು. ಅದರ ಪ್ರಕಾರ ಯಾರ ಹೆಸರು ಇದು ಮೇಡಮ್? ಏನು ಹೆಸರು? ಇಷ್ಟು ಬರೆದ್ರೆ ನಯನ ಶೆಟ್ಟಿ ಅಂತ. ಇದೊಂದು ಕ್ವಾಡ್ ಲ್ಯಾಂಗ್ವೇಜ್ ಅಂತ. ಇದರ ಮೂಲಕ ವಿಶ್ವ ದಾಖಲೆ ಮಾಡಿದ. ಅದು ದಾಖಲೆ ತನ್ನಿ, ಒಮ್ಮೆ ದಾಖಲೆಗಳನ್ನು ತನ್ನಿ, ಎಲ್ಲ ದಾಖಲೆಗಳನ್ನು ತನ್ನಿ, ವಿಶ್ವ ದಾಖಲೆಗಳ. ಓಕೆ, ಆ ಮಧ್ಯೆ ನೀವು ಯಾವುದರಲ್ಲಿ ಹೇಳ್ತೀರಿ? ಕಣ್ಣಲ್ಲಿ. ಅವ್ರು ಬರಲಿಯಾ? ಅವರು ಹೀರೋಗಳು ಬರಲಿ, ಇವರು ಕಣ್ಣಲ್ಲಿ ಮಾತಾಡ್ಬೋದು ಅಂತ. ಆಮೇಲೆ ಜಸ್ಟ್ ಹೀಗೆ ಇಷ್ಟು ಇಟ್ಕೊಂಡು ಮಾತಾಡ್ಬೋದು, ಹಿಂದುಗಡೆ ಹೀಗೆ ಮಾಡ್ಕೊಂಡು ಮಾತಾಡ್ಬೋದು. ಆ ಥರದಲ್ಲಿ ಯಾವುದೇ ನೃತ್ಯ ಪ್ರಕಾರಗಳಲ್ಲಿ, ಸಂಗೀತ ಅಂದರೆ ಸರಿಗಮಪ ಅದನ್ನು ಹಾಡಿಕೊಂಡು ಹೋದಾಗ ಹಾಡ್ತಾ ಬರೀ ಸಂಗೀತದಲ್ಲಿ ಹಾಡಿಕೊಂಡೇ ಎಲ್ಲ ಹೇಳೋದು. ಅದರಲ್ಲಿಯೂ ಎಲ್ಲ ವಿಷಯವನ್ನು ಹೇಳೋದು. ಇವತ್ತು ಹಾಡಿದಾಗ ನಮಗೇನು ಬೇರೆ ಗೊತ್ತಾಗೋದಿಲ್ಲ. ನಾವು ಇನ್ನು ಮುಂದೆ ಹಾಡಿದರೆ ಬಹಳ ವಿಷಯ ಹೇಳ್ಬೋದು. ಆ ಥರದಲ್ಲಿ ಅಂದರೆ ಬ್ರೈನಿಗೆ ಒಂದು ಒಳ್ಳೆಯ ಕೆಲಸ, ಕ್ಯಾಲ್ಕುಲೇಷನ್ ಇದೆ, ಒಳ್ಳೆಯ ಬ್ರೈನ್ ಚುರುಕಾಗಲಿ ಅಂತ ಹೇಳೋ ಕಾರಣಕ್ಕೆ. ಓಕೆ, ಮೊನ್ನೆ ನಂಬರ್ ನೆನಪಿದೆಯಾ ನಿಮಗೆ? ಮೊನ್ನೆ ಸಿಕ್ಕಿದ ನಂಬರ್ ಯಾವುದೆಲ್ಲ ನಂಬರ್ ಸಿಕ್ಕಿದೆ? ಅವ್ರು ಬರಲಿ ಎಲ್ಲರಲ್ಲಿ ಒಟ್ಟಿಗೆ ಸೇರಿಸಿ ಕೇಳುವ. ಏನಿಲ್ಲ, ನಿಮ್ಮ ಕತೆ ನೆನಪಿದ್ದರೆ ಆ ಕತೆ ಒಂದು ಸಲ ದಿನಕ್ಕೊಮ್ಮೆ ಬರಬೇಕು ಹತ್ತಿರ. ಯಾವುದೇ ಪಾಠಗಳು ಒಂದು ಸಲ ದಿನಕ್ಕೆ ಬರಲಿಕ್ಕೆ ಅಂತ ನಾವು ಆರ್ಡರ್ ಮಾಡಿ ಸಪ್ಲೈ ಮಾಡಿಸ್ಕೊಳ್ಬೇಕು. ಸಪ್ಲೈ ಆದರೆ ಆಯಿತು ಅಷ್ಟೆ. ಸಪ್ಲೈ ಆಗಿಲ್ಲ ಅಂದರೆ ನಾವು ಆರ್ಡರ್ ಮಾಡಿದ್ದು ಸರಿ ಇಲ್ಲ ಅಂತ ಅರ್ಥ. ನಮಗೆ ನಾವೇ ಒಂದು ಆರ್ಡರ್ ಮಾಡಿಕೊಳ್ಬೇಕಲ್ಲ, ಬೇಕು ಅನ್ನೋದನ್ನು. ಅಷ್ಟೇ ಇರೋದಷ್ಟೇ. ಅದನ್ನು ಪ್ರೀತಿಸಬೇಕಾಗ್ತದೆ. ಆಗ ಆ ಹೊರೆ ಇಲ್ಲಲ್ಲ, ಯಾವುದೋ ಒಂದು ಸುಮ್ಮನೆ ಮಾರ್ಕ್ಸಿನ ಹೊರೆ ಇಲ್ಲ. ತುಂಬ ಸಿಂಪಲ್ ಆ್ಯಕ್ಚುಲಿ ಅದು.